ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಪವಿತ್ರ. ಊರಿನ ಬ್ಲಾಗ್ನ ನೋಡಿ ಎಲ್ಲರೂ ಖುಷಿ ಪಟ್ಟಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಅಲ್ಲಿಂದ ನಾವು ಸೀದಾ ಅಮ್ಮ ಮನೆಗೆ ಬಂದ್ವಿ. ಅಮ್ಮ ಮನೆಗೆ ಬಂದು ಅಂದರೆ ಸ್ಕಿಡ್ಡಿಂಗ್ ಕ್ಲಾಸಿನ ಇದ್ದಿದ್ದು ಫ್ರೈಡೇ ಸ್ಯಾಟರ್ಡೆ ಅಲ್ವಾ. ಸೊ ಅಲ್ಲಿವರೆಗೂ ಒಂದು 2 days ಇಲ್ಲಿ ಇದ್ಬಿಟ್ಟು ಆಮೇಲೆ ಹೋಗೋಣ ಅಂತ ಹೇಳಿ ಇಲ್ಲೇ ಉಳ್ಕೊಂಡ್ವಿ. ಇನ್ನು ಇವಾಗಂತೂ ಬೇಸಿಗೆ ಸಿಕ್ಕಾಪಟ್ಟೆ ಬಿಸಿಲು. ಎಷ್ಟು ಬಿಸಿಲು ಅಂತ ಅಂದರೆ ಅಮ್ಮನ ಮನೇಲಿ ಅದನ್ನು ಫೀಲ್ ಮಾಡ್ಬೋದು. ನಮ್ಮ ಮನೆಗಳಲ್ಲಿ ಅಷ್ಟು ಗೊತ್ತಾಗೋದಿಲ್ಲ. ಇಲ್ಲಿ ಅಂದರೆ ಸ್ವಲ್ಪ ಹೊರಗಡೆನೇ ಇರ್ತೀವಲ್ವ, ಹಾಗಾಗಿ ಅದೇ ಚಳಿಗಾಲದಲ್ಲಿ ಆದರೆ ಒಳ್ಳೆ ತಂಪಾಗಿರುತ್ತೆ, ಹಸಿರಾಗಿರುತ್ತೆ, ನೋಡೋಕೆ ಖುಷಿ ಆಗುತ್ತೆ. ಇನ್ನು ನಮ್ಮ ಮನೆಯಲ್ಲಿ ಮೊದಲು ಥರ ಇಲ್ಲ ಈ ಜಾಗ. ಗೌರ್ಮೆಂಟಿಂದ ಏನೋ ಮೋರಿ ಮಾಡಿಕೊಡ್ತೀವಿ ಅಂತ ಹೇಳಿ ಬಂದು ಇದನ್ನೆಲ್ಲ ತೆಗೆದುಬಿಟ್ಟು ಈ ಥರ ಬಿಟ್ಟು 4 ತಿಂಗಳಾಯಿತು. ಎಷ್ಟೆಷ್ಟು ಕಂಪ್ಲೇಂಟ್ಸ್ ಎಲ್ಲ ರೈಸ್ ಮಾಡಿದೆ, ಬಟ್ ಯಾವುದೇ ರೆಸ್ಪಾನ್ಸ್ ಸಿಕ್ಕಿಲ್ಲ. ಆನ್ಲೈನಲ್ಲಿ ಜನಸ್ಪಂದನ ಅದು ಇದು ಅಂತ ಸುಮಾರು ಆ್ಯಪ್ಗಳಿದ್ದಾವೆ, ಅದರಲ್ಲೆಲ್ಲ ಕಂಪ್ಲೇಂಟ್ ರೈಸ್ ಮಾಡಿದ್ದೀನಿ. ನೋಡೋಣ ನಮಗೇನಾದರೂ ರಿಸಲ್ಟ್ ಸಿಕ್ಕಿದ್ರೆ ನಿಮಗೆ ನೆಕ್ಸ್ಟ್ ನಾನು ಯಾವ ಥರ ಕಂಪ್ಲೇಂಟ್ ರೈಸ್ ಮಾಡಿದೆ ಅಂತ ಹೇಳ್ತೀನಿ. ಇನ್ನು ಬೆಳಗ್ಗೆಗೆ ಖಾರ ಪೊಂಗಲ್ ಮಾಡೋಣ ಅಂತ ಅಂದ್ಕೊಂಡೆ. ಯಾಕೆ ಅಂತಂದರೆ ಹೆಸರು ಬೇಳೆ ಹಾಕಿ ಮಾಡಿದ್ರೆ ಸ್ವಲ್ಪ ತಂಪಾಗಿರುತ್ತಲ್ಲ, ಮಕ್ಳಿಗೂ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಖಾರ ಪೊಂಗಲ್ ಮತ್ತು ಸಿಹಿ ಪೊಂಗಲ್ 2 ಮಾಡಿಕೊಟ್ಟೆ. ರೆಸಿಪಿ ನಾನು ಶೂಟ್ ಮಾಡ್ಕೊಂಡಿಲ್ಲ. ಅಡುಗೆ ಮನೇಲಂತೂ ಅಡುಗೆ ಮಾಡೋಷ್ಟ್ರೊಳಗೆ ಫುಲ್ಲು ಬೆವರು ಬಂದುಬಿಡುತ್ತೆ, ಅಷ್ಟು ಸೆಕೆ. ನಮ್ಮಮ್ಮ ಡೈಲಿ ಹೆಂಗೆ ಮಾಡ್ತಾರೋ ಗೊತ್ತಿಲ್ಲ. ಇನ್ನು ಇವಾಗ ಈ ಸೆಕೆ ಒಳಗೆ ಸಮ್ಮರಲ್ಲಿ ಬಿಸಿಲು ಅಷ್ಟು ಸಾಕಾಗತ್ತೆ. ಅಂಥ ಬಿಸಿಲಲ್ಲಿ ನಮ್ಮ ಸ್ಕಿನ್ ಕೇರ್ ಮಾಡಬೇಕು ಅಂತ ಅಂದರೆ ಇನ್ನೂ ಟಫ್ ಅಂತಲೇ ಹೇಳ್ಬೋದು. ಸೊ ನಂದು ಸ್ಕಿನ್ ಕೇರ್ ಕಿಟ್ ಖಾಲಿ ಆಗಿತ್ತು. ಕ್ಯೂರ್ ಸ್ಕಿನ್ದು ಆಲ್ಮೋಸ್ಟ್ ಫೇಸ್ ವಾಶ್ ಎಲ್ಲ ಖಾಲಿ ಆಗೋಗಿತ್ತು. ಕ್ಯೂರ್ ಸ್ಕಿನ್ದು ಸ್ವಲ್ಪ ಸನ್ಸ್ಕ್ರೀನ್ ಅಷ್ಟೇ ಉಳಿದಿತ್ತು. ಹಾಗಾಗಿ ನಾನು ಹೊಸ ಕಿಟ್ಟನ್ನು ತೊಗೊಂಡೆ. ಜಸ್ಟ್ ಫಸ್ಟು ನನಗೆ ಅವ್ರೇನು ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೋ ಅದೇ ಥರ ಫಾಲೋ ಮಾಡ್ತೀನಿ ಅಷ್ಟೇ ರೆಗ್ಯುಲರಾಗಿ. ಫೇಸ್ ವಾಶ್ ಮತ್ತು ಒಂದು ಸನ್ಸ್ಕ್ರೀನನ್ನು ಕೊಟ್ಟಿದ್ದಾರೆ. ಬೆಳಗ್ಗೆ ಟೈಮಲ್ಲಿ ನಾನು ಅಷ್ಟೇ ಯೂಸ್ ಮಾಡಬೇಕು. ಸೊ ನನಗೆ ಎಷ್ಟು ಸ್ಟೆಪ್ ಈಸಿಯಾಗಿರುತ್ತೋ ನಂಗೆ ಅಷ್ಟು ತುಂಬ ಕಂಫರ್ಟಬಲ್. ಊಟಕ್ಕೆ ಮುಂಚೆಗೆ ಒಂದು ಟ್ಯಾಬ್ಲೆಟ್ ಮತ್ತು ಒಂದು ಸನ್ಸ್ಕ್ರೀನ್ ಮತ್ತು ಇದು ಟ್ಯಾಬ್ಲೆಟ್ ಯಾವಾಗಲೂ ನಾನು ತೊಗೊಳ್ತಾ ಇದ್ದಿರಲಿಲ್ಲ. ಈ ಸರಿ ನಾನೇ ತೊಗೊಂಡೆ. ಸ್ವಲ್ಪ ಟಯರ್ಡ್ ಫೀಲ್ ಆಗ್ತಾಯಿತ್ತು ನನಗೆ. ಹಾಗಾಗಿ ಅಂದರೆ ಕೆಲಸ ಮಾಡ್ತಾ ಟಯರ್ಡ್ ಫೀಲ್ ಆದಾಗ ಇದನ್ನು ಕೊಡ್ತಾರೆ. ರೀಸೆಂಟಾಗಿ ನಾನು ಕ್ಯೂರ್ ಸ್ಕಿನ್ ಒಂದು ಹೊಸ ಕಿಟ್ಟನ್ನು ತರಿಸ್ಕೊಂಡೆ. ತುಂಬ ಚೆನ್ನಾಗಿದೆ. ಇವಾಗಂತೂ ಸಿಕ್ಕಾಪಟ್ಟೆ ಬೇಸಿಗೆ ಅಲ್ವಾ, ಸಮ್ಮರ್ ಸ್ಟಾರ್ಟ್ ಆಗಿಬಿಟ್ಟಿದೆ. ಯಾವಾಗಲೂ ಸ್ಕಿನ್ ಆಯಿಲಿ ಥರ ಅನಿಸುತ್ತೆ, ಡಲ್ ಅನಿಸುತ್ತೆ. ಈಗ ಒಂದು ಸಿಕ್ಕಾಪಟ್ಟೆ ಬಿಸಿಲಿಗೆ ಸನ್ ಎಕ್ಸ್ಪೋಸ್ ಆಗುತ್ತೆ ಸ್ಕಿನ್ನು. ಸೊ ಆಯಿಲ್ ಪ್ರೊಡಕ್ಷನ್ ಜಾಸ್ತಿ ಆಗುತ್ತೆ. ಆಯಿಲ್ ಪ್ಲಸ್ ಡಸ್ಟ್ ಸೇರಿ ಸ್ಕಿನ್ನಲ್ಲಿ ಪಿಂಪಲ್ಸ್ ಆಗುತ್ತೆ. ಫೋರ್ಹೆಡ್ ಮಾತ್ರ ಕೆಲವೊಬ್ಬರಿಗೆ ಡಾರ್ಕ್ ಆಗಿಬಿಡುತ್ತೆ. ಸೊ ಅಂದರೆ ಬೇಸಿಗೆಯಲ್ಲಿ ಒಂದಿಷ್ಟು ಪ್ರಾಬ್ಲಮ್ಸ್ ಅಂತ ನಮ್ಮ ಸ್ಕಿನ್ ಮೇಲೆ ಆಗುತ್ತೆ. ಹಂಗಾಗಿ ನನಗೂ ಕೂಡ ಅದೆಲ್ಲ ಸ್ವಲ್ಪ ಖಾಲಿ ಆಗಿತ್ತು. ಹೊಸ ತಗೊಳ್ಳೋಣ ಅಂತ ಅಂದ್ಕೊಳ್ತಾ ಇದ್ದೆ. ಅದೇ ಟೈಮ್ಗೆ ಇದು ಸಿಕ್ತು. ಸೊ ಇದು ಒಂದು ಫೇಸ್ ವಾಶ್ ನಾನು ಆಗಲೇ ತೋರಿಸಿದೆ. ಈ ಸರಿ ಬಂದು ನಾನು ಹೆಲ್ದಿ ಸ್ಕಿನ್ಗೆ ಅಂತಲೇ ತೊಗೊಂಡಿದ್ದು. ಜಸ್ಟ್ ಹಾಗೆ ಆ ಹೆಲ್ದಿ ಸ್ಕಿನ್ನ ಮೇಂಟೈನ್ ಮಾಡೋಣ ಅಂತ. ಅದರೊಳಗೆ ನನಗೆ ಸ್ವಲ್ಪ ಏನು ಅಂದರೆ ಅವ್ರು ಕೇಳಿರೋ ಕ್ವಶನ್ಸ್ ಎಲ್ಲ ಆನ್ಸರ್ ಮಾಡಿದಾಗ ನನಗೆ ಇದು ಸಜೆಸ್ಟ್ ಮಾಡಿದ್ದಾರೆ. ಡೈಲಿ ಬೆಳಗ್ಗೆ ಒಂದು ಟ್ಯಾಬ್ಲೆಟ್ ತೊಗೊಳ್ಬೇಕಂತ. ಇದು ಕಂಪಲ್ಸರಿ ಎಲ್ಲರಿಗೂ ಕೊಡೋದಿಲ್ಲ, ಅನಿವಾರ್ಯ ಇದ್ರೆ ಮಾತ್ರ. ಒಂದೊಂದ್ಸರಿ ಡಿಪೆಂಡ್ ಆನ್ ಕಿಟ್ ಬರುತ್ತೆ. ಇದು ಮಾಯ್ಶ್ಚರೈಸಿಂಗ್ ಜೆಲ್, ಸೂತಿಂಗ್ ಹೈಡ್ರಾ ಜೆಲ್ ಬಂದ್ಬಿಟ್ಟು ಸಂಜೆ ಹಚ್ಕೊಳ್ಳೋದಕ್ಕೆ ಕೊಟ್ಟಿದ್ದಾರೆ. ಅಂದರೆ ಬಿಸಿಲಲ್ವ ಜಾಸ್ತಿ, ಹಂಗೆ ಸ್ವಲ್ಪ ಹಂಗೆ ಏನಾದರೂ ಪಿಂಪಲ್ ಮಾರ್ಕ್ ಅಲ್ಲಲ್ಲೇ ಉಳಿದಿತ್ತಲ್ಲ, ಅದಕ್ಕೋಸ್ಕರ ಮಲ್ಟಿ ಆಕ್ಟಿವ್ ಕರೆಕ್ಟರ್ ಕೊಟ್ಟಿದ್ದಾರೆ. ಮತ್ತು ಒಂದು ಫೇಸ್ ವಾಶ್. ಇವಾಗಂತೂ ಸನ್ಸ್ಕ್ರೀನ್ ಬೇಕೇ ಬೇಕಲ್ಲ. ತುಂಬ ಮನೆಯಲ್ಲಿದ್ದಾಗ ಅಂತ ಅಲ್ಲಾದರೂ ಹೊರಗಡೆ ಹೋದಾಗ ತುಂಬಾ ಬಿಸಿಲಿದೆ, ಸಿಕ್ಕಾಪಟ್ಟೆ ಬಿಸಿಲು. ಅದಕ್ಕೆ ಒಂದು ಸನ್ಸ್ಕ್ರೀನ್ ಬೇಕಾಗುತ್ತೆ. ಮತ್ತು ಅದನ್ನು ಯೂಸ್ ಮಾಡೋದು ಹೆಂಗೆ ಅಂತ ನಾನು ನಿಮಗೆ ತೋರಿಸಿದೆ. ಒಂದು ಆ್ಯಪ್ ಇದೆ. ಆ್ಯಪ್ ಮುಖಾಂತರ ನಮಗೆ ನಾನು ನಿಮ್ಗೆ ಆಗಲೇ ಹೇಳಿದಾಗೆ ಎಲ್ಲ ಡೀಟೇಲ್ ಆಗಿ ತೋರಿಸ್ಬಿಡ್ತಾರೆ, ಯಾವುದನ್ನು ಎಷ್ಟೆಷ್ಟು ಯಾವಾಗ ಯೂಸ್ ಮಾಡಬೇಕಂತ. ಮತ್ತು ಡೇನೋ ಕೂಡ ಮೆನ್ಷನ್ ಮಾಡಿರ್ತಾರೆ. ಈಸಿಯಾಗಿ ನಾವು ರೆಗ್ಯುಲರ್ ಆಗಿ ಇದನ್ನು ಫಾಲೋ ಮಾಡ್ತಾ ಇದ್ದೀವಿ ಅಂತ ಗೊತ್ತಾಗ್ಬಿಡುತ್ತೆ. ಹೊಸ ಕಿಟ್ಟನ್ನು ತರಿಸ್ಕೊಂಡಿದ್ದೀನಿ. ನಿಮಗೆ ಇವಾಗ ಸುಮಾರು ಜನಕ್ಕೆ ವಿಂಟರಲ್ಲಿ ಒಂಥರ ಸ್ಕಿನ್ ಇರುತ್ತೆ, ಸಮ್ಮರಲ್ಲಿ ಒಂಥರ ಸ್ಕಿನ್ ಇರುತ್ತೆ. ಅದು ಡಿಪೆಂಡ್ ಆಗೋದು ಸಿಚುವೇಶನ್ ಮೇಲೆ. ಅಂದರೆ ವೆದರ್ ಚೇಂಜ್ ಆಗ್ಬಿಡುತ್ತಲ್ಲ, ಎಷ್ಟು ಬಿಸಿಲು ಸಿಕ್ಕೆ ಆ ಒಂದು ಇದಕ್ಕೆ. ಇದರಿಂದ ಏನೇನಾಗುತ್ತೆ ಅಂತ ಅಂದರೆ ಪಿಂಪಲ್ಸ್ ಜಾಸ್ತಿ ಆಗ್ಬಿಡೋದು. ಕೆಲವೊಬ್ಬರಿಗೆ ಸ್ವೆಟ್ಟಿಂಗ್ ಅಂತ ಹೇಳ್ಬಿಟ್ಟು ಪಿಂಪಲ್ಸ್ ಆಗಿಬಿಡುತ್ತೆ. ಸ್ಕಿನ್ ಡಾರ್ಕ್ ಆಗುತ್ತೆ, ಅನ್ಇವನ್ ಆಗುತ್ತೆ. ಹಾಗೆ ಅದು ಬಿಡ್ತಾ ಪಿಗ್ಮೆಂಟೇಷನ್ ಆಗ್ಬೋದು. ಕೆಲವೊಬ್ಬರಿಗೆ ಫೋರ್ಹೆಡ್ ಮಾತ್ರನೇ ತುಂಬ ಬಿಸಿಲಿಗೆ ಎಕ್ಸ್ಪೋಸ್ ಆಗೋದು ಇಲ್ಲಿ ಅಲ್ವಾ, ಹಾಗಾಗಿ ಅಲ್ಲಿ ತುಂಬ ಡಾರ್ಕ್ ಆಗ್ಬೋದು. ಸೊ ಈ ಥರ ಒಂದು ಪ್ರಾಬ್ಲಮ್ಸ್ನ ಫೇಸ್ ಮಾಡ್ತಾ ಇರ್ತೀರಾ. ಅದಕ್ಕೆ ಬೆಸ್ಟ್ ಆಪ್ಷನ್ ಅಂತಂದರೆ ಕ್ಯೂರ್ ಸ್ಕಿನ್ ಆ್ಯಪ್ ಅಂತ ಇದೆ. ಇವಾಗ ಅದು ಕ್ಯೂರ್ ಆ್ಯಪ್ ಆಗಿದೆ. ಸೊ ಅದನ್ನು ನೀವು ಡೌನ್ಲೋಡ್ ಮಾಡ್ಕೊಳ್ಳಿ. ಅದನ್ನು ಸುಮಾರು ಸರಿ ಹೇಳಿದ್ದೀನಿ. ಈ ಸರಿ ನಾನು ಹಿಂಗೆ ಕ್ಯೂರ್ ಸ್ಕಿನ್ನಲ್ಲಿ ಪ್ರಾಡಕ್ಟ್ನ ಬೈ ಮಾಡಿದೆ ಅಂದ್ಬಿಟ್ಟು ನಾನು ಸ್ಕ್ರೀನ್ ರೆಕಾರ್ಡ್ ಹಾಕಿರ್ತೀನಿ. ಅದನ್ನು ನೋಡಿಕೊಂಡು ನೀವು ಬೈ ಮಾಡ್ಬೋದು. ಆಮೇಲೆ ನಿಮ್ಗೆ ಏನೇನು ಪ್ರಾಬ್ಲಮ್ ಇದೆ ಅದನ್ನ ಕರೆಕ್ಟಾಗಿ ಇದು ಮಾಡಿದ್ರೆ ಇದು ಕಸ್ಟಮೈಸ್ಡ್ ಕಿಟ್ಟು. ರ್ಯಾಂಡಮ್ ಆಗಿ ನಾವೇನೋ ಒಂದು ತರದ್ದು ಹಾಕೊಳ್ಳೋದು, ಅದರಿಂದ ಸ್ಕಿನ್ ಇನ್ನೂ ಡ್ಯಾಮೇಜ್ ಆಗ್ತಾ ಹೋಗುತ್ತೆ ಹೊರತು ಸ್ಕಿನ್ನಲ್ಲಿ ಇರುವಂಥ ಸಮಸ್ಯೆ ಪರಿಹಾರ ಆಗೋದಿಲ್ಲ. ಹಾಗಾಗಿ ಸೊ ನಾನು ಇದನ್ನು ಸುಮಾರು ವರ್ಷದಿಂದ ರೆಗ್ಯುಲರ್ ಆಗಿ ಯೂಸ್ ಮಾಡ್ತಾ ಇದ್ದೀನಿ. ಈಗೂ ಕೂಡ ಹೊಸ ಕಿಟ್ಟನ್ನು ತರಿಸ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿದೆ ನೋಡಿ. ಇವಾಗ ಫೇಸ್ ವಾಶ್ ಮಾಡಿದ್ದೀನಿ, ನನಗೆ ಸೆಕೆ ಅಂತಾಗಲಿ ಫೀಲ್ ಆಗ್ತಾ ಇಲ್ಲ. ಸನ್ಸ್ಕ್ರೀನ್ ಅಪ್ಲೈ ಮಾಡಿದ್ದೀನಿ ಅಂತಲೂ ಕೂಡ ಅಷ್ಟು ಗೊತ್ತೇ ಆಗೋದಿಲ್ಲ. ಆ ಥರ ಚೆನ್ನಾಗಿ ಅದು ಬ್ಲೆಂಡ್ ಆಗುತ್ತೆ. ನಿಮ್ಗೆ ಏನಾದರೂ ಇದನ್ನ ಪ್ರಾಡಕ್ಟ್ ಬೈ ಮಾಡೋಂಗಿದ್ರೆ ನಾನು ಕೂಪನ್ ಕೋಡ್ನ ಹಾಕಿರ್ತೀನಿ. ಸೊ ಪ್ಲೇಸ್ಟೋರಲ್ಲಿ ಆ್ಯಪ್ ಸಿಗುತ್ತೆ, ಈಸಿಯಾಗಿ ಡೌನ್ಲೋಡ್ ಮಾಡ್ಕೊಳ್ಳಿ. ಬೈ ಮಾಡಬೇಕಾದ್ರೆ ನಿಮಗೆ ಕೂಪನ್ ಕೋಡ್ ಎಕ್ಸ್ಟ್ರಾ ಏನಾದರೂ ಇದೆಯಾ ಅಂತ ಕೇಳುತ್ತೆ. ಆಗ ನಾನು ಒಂದು ಕೂಪನ್ ಕೋಡ್ನ ಸ್ಕ್ರೀನ್ ಮೇಲೆ ಹಾಕಿರ್ತೀನಿ. ಅದು ಯೂಸ್ ಮಾಡ್ಕೊಂಡ್ರೆ ಸ್ವಲ್ಪ ಅಮೌಂಟ್ ಕಡಿಮೆ ಆಗುತ್ತೆ. ಯಾರಿಗಾದರೂ ಸ್ಕಿನ್ನಲ್ಲಿ ತುಂಬ ಪ್ರಾಬ್ಲಮ್ ಇದೆ ಅವ್ರು ಮಾತ್ರನೇ ನಾನು ಇದನ್ನು ಸಜೆಸ್ಟ್ ಮಾಡ್ತೀನಿ. ಇಲ್ಲ ನನಗೆ ರ್ಯಾಂಡಮ್ ಆಗಿ ತೊಗೊಳಕ್ಕೆ ಇಷ್ಟ ಇಲ್ಲ, ಒಂದು ಡರ್ಮಟಾಲಜಿಸ್ಟ್ನ ಸಜೆಷನ್ ಮೇಲೆ ಒಂದು 2-3 ಪ್ರಾಡಕ್ಟ್ನ ಯೂಸ್ ಮಾಡೋಕ್ಕೆ ಇಷ್ಟ ಅಂತಂದರೆ ನೀವು ಇದಕ್ಕೆ ಹೋಗ್ಬೋದು. ನೀವು ಯಾರಾದರೂ ಆಲ್ರೆಡಿ ಟ್ರೈ ಮಾಡಿರೋರು ಇದ್ರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ಇಲ್ಲ ನಾನು ಟ್ರೈ ಮಾಡ್ತೀನಿ ಅಂದರೆ
ಖಂಡಿತ ನಾನು ಹೇಳ್ತೀನಿ, ಟ್ರೈ ಮಾಡ್ಬೋದು. ನಿನ್ನೆ ತಾನೇ ಕಿಟ್ ರಿಸೀವ್ ಆಯಿತು. ನನಗೆ ಇನ್ಮೇಲೆ ಸಂಬಾರೆಲ್ಲ ಆದಷ್ಟು ನನ್ನ ಸ್ಕಿನ್ ತುಂಬ ನಾರ್ಮಲ್ ಆಗಿರುತ್ತೆ. ಸೊ ಇದಿಷ್ಟು. ನಿಮಗೆ ಆ್ಯಪ್ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಓಕೆ. ಆ್ಯಕ್ಚುಲಿ ಹೇಳ್ಬೇಕಂತಂದ್ರೆ ಹಳ್ಳಿ ಕಡೆ ಆದರೆ ಬಿಸಿಲು ಅಂದರೆ ಒಂದು ಮರದ ಕೆಳಗಡೆ ಅಥವಾ ಅಂದರೆ ಮನೆ ಹತ್ರ ಇರೋದಿಲ್ಲ, ತುಂಬ ದೂರ ಇರುತ್ತೆ, ಮರಗಳು ಜಾಸ್ತಿ ಇರುತ್ತೆ. ಹಾಗಾಗಿ ಸ್ವಲ್ಪ ಗಾಳಿ ಬೀಸುತ್ತೆ, ತಂಪು ಅನಿಸುತ್ತೆ. ಹಂಗೂ ಜಾಸ್ತಿ ಬಿಸಿಲು ಅಂತ ಫೀಲ್ ಆದರೆ ತೋಟದ ಕಡೆ ಹೋಗಿ ಬರ್ತಾರೆ, ಮರದ ಕೆಳಗಡೆ ನೆರಳಲ್ಲಿ ಕೂತ್ಕೊಳ್ತಾರೆ. ಬಟ್ ಸಿಟಿಲಿ ಹಂಗೆ ಆಗೋದೇ ಇಲ್ಲ. ಎ ಸಿ ಹಾಕೋಬೇಕು, ಎ ಸಿ ಅಷ್ಟು ಒಳ್ಳೇದಲ್ಲ. ಫ್ಯಾನ್ ಹಾಕೊಂಡೇ ಇರಬೇಕು, ಅದು ಅಷ್ಟು ಒಳ್ಳೇದಲ್ಲ. ಮರಗಳು ತಂಪಿರುತ್ತಲ್ಲ, ಅದು ತುಂಬ ಒಳ್ಳೆಯದು. ಆದರೆ ಮರಗಳೇ ತುಂಬ ಕಡಿಮೆ ಇರುತ್ತೆ. ನೀವು ಬೇಕಾದರೆ ನೋಡಿ, ಹೊಂಗೆ ಮರದ ಕೆಳಗಡೆ ಈ ಒಂದು ಟೈಮನ್ನು ಸ್ಪೆಂಡ್ ಮಾಡಿದ್ರೆ ಹೆಂಗಿರುತ್ತೆ ಅಂತ. ನಮಗೇನೋ ಸೆಕೆ ಆಗುತ್ತಾ ಫೀಲ್ ಆಗುತ್ತೆ, ಮಕ್ಳಿಗಂತೂ ಸೆಕೆ ಅನ್ನೋ ಫೀಲೇ ಆಗೋದಿಲ್ವೇ. ನನ್ನ ಮಗನಿಗೆ ಆ ಥರ ಅನ್ಸೋದೇ ಇಲ್ಲ. ಸೆಕೆ ಆಗ್ತಾಯಿದೆ, ಬಿಸಿಲಿದೆ, ನೆರಳಿದೆ, ಏನೂ ಇಲ್ಲ. ಅವ್ನ ಪಾಡಿಗೆ ಅವ್ನು ಆಟಾಡ್ತಾ ಇರ್ತಾನೆ. ಇನ್ನು ಸಂಜೆ ಆಯಿತು, ಸ್ವಲ್ಪ ಹೂವು ಎಲ್ಲ ಕಿತ್ಕೊಡ್ತಾ ಇದ್ದಂಗೆ ನಾಳೆನೇ ನಾನು ಹೊರಟ್ಬಿಟ್ಟೆ. ಫ್ರೈಡೇ ಕ್ಲಾಸ್ ಇದೆ. ಮೇನ್ ಬಂದುಬಿಟ್ಟು ಈ ಕ್ಲಾಸ್ ನಾನೇನು ಸ್ಕೇಟಿಂಗ್ ಕ್ಲಾಸ್ ಹಾಕಿದ್ದೀನಿ, ಅದು ಅಮ್ಮನ ಮನೆ ಹತ್ರನೇ ಅವರ ಮೇನ್ ಬ್ರಾಂಚ್ ಇರೋದು. ಅಲ್ಲಿಂದ ಟೀಚರ್ ಬಂದುಬಿಟ್ಟು ಪ್ರಗತಿ ಮತ್ತು ಪ್ರೀತಮ್ ನಮ್ಮ ಲೇಔಟಲ್ಲಿ ಹೇಳ್ಕೊಡ್ತಾರೆ ಅಷ್ಟೇ. ಅಂದರೆ ಕೆಲವೊಂದಿಷ್ಟು ಲೇಔಟಲ್ಲಿ ಕೆಲವೊಂದಿಷ್ಟು ಅಪಾರ್ಟ್ಮೆಂಟ್ಗಳಲ್ಲಿ ಅವ್ರವ್ರದ್ದೇ ಸ್ಟೂಡೆಂಟ್ಸ್ಗಳಿದ್ದರೆ ಅಲ್ಲಿ ಹೋಗಿ ಅವರು ಕ್ಲಾಸ್ ಟೀಚರ್ಸ್ ಅಂದರೆ ಟೀಚರ್ಸ್ಗಳು ಹೋಗಿ ಕೋಚಿಂಗ್ ಕೊಟ್ಟು ಬರ್ತಾರೆ. ಸೊ ಮೇನ್ ಸೆಂಟರ್ ಬಂದು ನಮ್ಮ ಅಮ್ಮನ ಮನೆಗೆ ನಿಯರೇ, ಒಂದು 10 ಮಿನಿಟ್ಸ್ ಆಗೋದಷ್ಟೇ ಹೋಗೋದಕ್ಕೆ. ಟೀಚರ್ ಹತ್ರ ಮಾತಾಡಿದ್ದೆ, ಪರವಾಗಿಲ್ಲ ನೀವು ಅಲ್ಲಿಂದನೇ ಬರ್ಬೋದು ಅಂತಲೂ ಹೇಳಿದರು. ಆದರೆ ಶೂ ಮಾತ್ರ ಸಿಕ್ಕಿರಲಿಲ್ಲ ಸೈಜ್ಗೆ. ಸೊ ಹಂಗಾಗಿ ನಾನು ಮತ್ತೆ ಶೂ ಸಿಕ್ಕಿದ್ರೆ ಬೇಕಾದ್ರೆ ಕಿಟ್ಟಿದ್ರೆ ನಾವು ಯಾವಾಗ ಬೇಕಾದ್ರೂ ಎಲ್ಲಿಂದಾನಾದ್ರೂ ಹೋಗ್ಬೋದು, ಅದನ್ನು ಇಸ್ಕೊಂಬಂದ್ಬಿಡ್ತೀನಿ ಅಂತ ಹೇಳ್ಬಿಟ್ಟು ನಾಳೆನೇ ಹೊರಟಿದೆ. ತುಂಬ ಚೆನ್ನಾಗಿರುತ್ತೆ, ಬೇಸಿಗೆ ಆದ್ರೂ ಸುತ್ತಮುತ್ತ ವಾತಾವರಣ ಈ ಥರ. ಇನ್ನು ಸಿಟಿ ಸೆಂಟ್ರಲ್ ಇರೋರು ಅಟ್ಲೀಸ್ಟ್ ಮನೆ ಒಳಗೆ ಆರಾಮಾಗಿರ್ತಾರೆ. ಗಿಡ ಬರ್ತದಂತೆ, ಬೀಜ ಬರಲ್ಲ. ಅದ್ರೊಳಗೆ ಗಿಡ ಬಂದೈತಂತೆ, ಬೀಜಗಳೇ ಬಂದಿಲ್ವಂತೆ, ಇನ್ನು ಕಾಯಿ ಬಂದಿಲ್ಲ ಅನ್ನಕ್ಕೆ. ಅಲ್ಲ, ವಿಡಿಯೋ ಮಾಡು ಅಂತ ಹೇಳಿ ಮಾಡಿಸ್ಕೊಂತವ್ನೆ. ಟೊಮೆಟೊ ಬಂದ ಗಿಡ ಅಂತ ಹೇಳು. ಟೊಮೆಟೊ ಗಿಡ ಬರಲ್ಲ, ಪಾಟಲ್ಲಿ ಹಾಕಿದ್ದೀವಿ. ಟೊಮೆಟೊ ಗಿಡ ಟೊಮೆಟೊ ಬರಲ್ಲ. ಬರುತ್ತೆ ನಿನ್ ಕಾಯಿ ಕಿತ್ರೆ ಏನ್ ಬರುತ್ತೆ? ಕಾಯಿ ಬರುತ್ತಲ್ಲ, ಅದಿಲ್ಲ. ಅದು ವಿಡಿಯೋ ಮಾಡುವ ಹೇಳ್ತೀನಿ ಅಂತ ವಿಡಿಯೋ ಮಾಡಿಸ್ಕೊಂತ ಇರೋದು. ಇನ್ನೀಗ ಟೈಮ್ ಹೋಗಿದ್ದೇ ಗೊತ್ತಾಗಿಲ್ಲ. ಕಳೀತಾ ಸಂಜೆ ಆಗೇ ಹೋಯ್ತು. ಅಂದರೆ ನಾನು ನಮ್ಮ ಅಮ್ಮನ ಮನೆಗೆ ಬಂದಾಗ ಸ್ವಲ್ಪ ನಮ್ಮ ಅಮ್ಮನ ಜೊತೆ ಮಾತಾಡ್ತಾ ಇರ್ತೀನಿ, ನಮ್ಮ ಅಮ್ಮನ ಹಿಂದೆನೇ ಇರ್ತೀನಿ, ಏನಾದರೂ ಒಂದು ಮಾತಾಡ್ತಾನೆ ಇರ್ತೀವಿ. ಹಾಗಾಗಿ ಟೈಮ್ ಕಳೆಯೋದೇ ಗೊತ್ತಾಗೋದಿಲ್ಲ. ಇನ್ನು ಬೆಳಗ್ಗೆ ಅಮ್ಮ ಬಟ್ಟೆ ಎಲ್ಲ ವಾಶ್ ಮಾಡಿ ಹಾಕ್ತಾರೆ. ಅಂದರೆ ಮನೇಲಿ ತುಂಬ ಜನ ಆದಾಗ ನಮ್ಮ ಮನೇಲಿ ವಾಷಿಂಗ್ ಮಿಷಿನ್ ಅಂತ ಅಂದರೆ ನಮ್ಮ ಹತ್ರ ಇರೋ ಥರದ್ದು ವಾಷಿಂಗ್ ಮಿಷಿನ್ ಇಲ್ಲ. ಅಮ್ಮನೇ ಕೈಯಲ್ಲಿ ವಾಶ್ ಮಾಡ್ತಾರೆ. 4 ಅಂದರೆ ಸ್ವಲ್ಪ ಇದ್ದಾಗಲೇ ವಾಶ್ ಮಾಡಿಬಿಡ್ತಾರೆ. ಆ ಥರ ನಮ್ಮಮ್ಮ ಜಾಸ್ತಿ ಕೂಡಿಟ್ಕೊಂಡ್ರೆ ಬಟ್ಟೆ ಜಾಸ್ತಿ ಆಗಿಬಿಡುತ್ತೆ ಮನೇಲಿ. ಇನ್ನೇನು ನಮ್ಮ ಅಕ್ಕನ ಫ್ಯಾಮಿಲಿನೂ ಕೂಡ ಬರುತ್ತೆ. ಹಾಗಾಗಿ ಅಕ್ಕ ಪಾಪು ಎಲ್ಲ ಬರ್ತಾರಲ್ವ, ಹಾಗಾಗಿ ರೆಗ್ಯುಲರ್ ಕೆಲಸ ಮಾಡ್ತಾನೆ ಇರ್ತಾರೆ ಅಂದರೆ ಕಂಟಿನ್ಯೂಸ್ ಆಗಿ ಕೆಲಸ ಇರುತ್ತೆ ಅವ್ರಿಗೆ. ಈಗ ನೋಡಿ, ಒಂದು ಗಿಡ, ಹೂವಿನ ಗಿಡ ಹಾಕಿದ್ರೂ ಹೂವು ಬಿಡಿಸ್ಬೇಕು, ಕಟ್ಟಬೇಕು, ಮುಡ್ಕೋಬೇಕು, ಆ ಥರ. ಹಾಗೆ ಮನೆ ಸುತ್ತ ಒಂದು ಮರ ಹಾಕಿದ್ರೆ ಅದ್ರದ್ದು ಎಲೆ ಬೀಳುತ್ತೆ, ಅದನ್ನೆಲ್ಲ ಕ್ಲೀನ್ ಮಾಡ್ಕೋಬೇಕು, ಅದಕ್ಕೇನು ಮೇಂಟೈನ್ ಮಾಡಬೇಕು. ಒಂದು ಕೋಳಿ ಸಾಕಿದ್ರೆ, ನಾಯಿ ಸಾಕಿದ್ರೆ ಸ್ವಲ್ಪ ಕೆಲಸ ಇರುತ್ತೆ. ಸೊ ನಮ್ಗೇನಂತಂದರೆ ಆ ಥರದ್ದೆಲ್ಲ ಸ್ವಲ್ಪ ಕಡಿಮೆ. ಇನ್ನು ನಾನು ಲಕ್ಕಿನ ತುಂಬ ಮಿಸ್ ಮಾಡ್ಕೊಳ್ತಾ ಇದ್ದೆ. ಸುಮಾರು ಜನ ಹೇಳ್ತಾ ಇದ್ರಿ ಹೆಂಗೆ ಬಿಟ್ಟಿದ್ದೀರಾ ಅಂತ ಹೇಳ್ಬಿಟ್ಟು. ಹಾಗೇನಿಲ್ಲ, ನಮ್ಮ ಮನೆಯವ್ರು ಈವ್ನಿಂಗ್ ಬಂದಿದ್ದು ನಮ್ಮನ್ನು ಕರ್ಕೊಂಡು ಹೋಗೋಕ್ಕೆ. ಅಲ್ಲಿವರೆಗೂ ಅವ್ರ ಮನೇಲೇ ಇದ್ರು ಲಕ್ಕಿ ಜೊತೆನೆ. ಲಕ್ಕಿಗೆ ಒಳ್ಳೆ ಊಟ ಹಾಕಿ ನೀರೆಲ್ಲ ಕೊಟ್ಬಿಟ್ಟು ಬಂದರು. ಇನ್ನು ನೆಕ್ಸ್ಟ್ ಡೇ ನೈಟೇ ಅವ್ರು ವಾಪಸ್ ರಿಟರ್ನ್ ಮನೇಲಿದ್ರು. ನಾವು ಅಮ್ಮ ಮನೆಗೆ ಹೋದ್ವಿ ಅಷ್ಟೇ. ಅವ್ರು ಬಂದುಬಿಟ್ರು, ಇಲ್ಲೇ ಇದ್ರು. ಲಕ್ಕಿ ಒಂದೇ ಇದೆ, ನಾನು ಹೋಗ್ತೀನಿ ಅಂತ ಹೇಳಿ. ಹಾಗಾಗಿ ಅದನ್ನು 1 ನೈಟ್ ಅಷ್ಟೇ ಬಿಟ್ಟಿದ್ವಿ, ಅಷ್ಟೇ ಬಿಟ್ಟರೆ ಇನ್ನೇನಿಲ್ಲ. ಆಮೇಲೆ ಇವಾಗ ತುಂಬ ಸ್ಪೇಷಿಯಸ್ ಆಗಿರೋದ್ರಿಂದ ಪಾರ್ಕಲ್ಲಿ ತುಂಬ ಆಟ ಆಡುತ್ತೆ. ಅದಕ್ಕೇನು ಬೇಜಾರಾಗೋದಿಲ್ಲ. ನಾವು ಅಂದ ತಕ್ಷಣ ಅದು ಖುಷಿ ಆಗಿಬಿಡುತ್ತೆ. ಇನ್ನು ಸಂಜೆಗೆ ಅಡುಗೆಗೆ ಅಮ್ಮ ಬೆಂಡೆಕಾಯಿ ಸಾಂಬಾರು ಮಾಡಿಟ್ಟಿದ್ರು. ಅಂದರೆ ಮಧ್ಯಾಹ್ನ ಮಾಡಿದ್ದು ಸ್ವಲ್ಪ ಇತ್ತು, ಸ್ವಲ್ಪ ಸಾಲ್ಟೇಜ್ ಆಗ್ಬೋದೇನೋ ಅಂತ ಹೇಳ್ಬಿಟ್ಟು ಮಜ್ಜಿಗೆ ಒಗ್ಗರಣೆ ಮಾಡಿ, ಈ ಸುವರ್ಣಗೆಡ್ಡೆ ಅಂತ ಗೊತ್ತಿರುತ್ತೆ, ಯಾಮ್, ಅದು ನಮ್ಮ ತೋಟದಲ್ಲೇ ಸಿಕ್ಕಿತ್ತು. ಏನಾದರೂ ಮಾಡ್ತೀಯಾ ಅಂತ ಅಂದರು. ಅದಕ್ಕೆ ಅದರ ರೆಸಿಪಿಯನ್ನು ಮಾಡ್ತಾಯಿದ್ದೀನಿ. ಅದನ್ನು ಕಟ್ ಮಾಡಬೇಕಾದ್ರೆ ಕೈಯೆಲ್ಲ ಸ್ವಲ್ಪ ಕಡಿತ ಆಗುತ್ತೆ. ಹಾಗಾಗಿ ಸ್ವಲ್ಪ ಎಣ್ಣೆ ಎಲ್ಲ ಸವರಿ ನೀಟಾಗಿ ಕಟ್ ಮಾಡ್ಕೋಬೇಕು, ಇಲ್ಲಾಂದರೆ ಕೈ ನೆವೆ ಸ್ಟಾರ್ಟ್ ಆಗಿಬಿಡುತ್ತೆ. ತಿನ್ಬೇಕು ಅಂದರೆ ಅದನ್ನು ಕಟ್ ಮಾಡಿದ ಮುಖ ಎಲ್ಲ ಟಚ್ ಮಾಡ್ಕೊಳ್ಳೋದೆಲ್ಲ ಮಾಡ್ಕೋಬಾರ್ದು. ಹಂಗೆ ಮಾಡಿದ್ರು ನೆವೆ ಆಗಿಬಿಡುತ್ತೆ. ತುಂಬ ಸಿಂಪಲ್ಲಾಗಿ ಜಸ್ಟ್ ಒಂಥರ ಫ್ರೈ ಮಾಡ್ಕೊಳ್ಳೋಣ ಅಂತ ಮಾಡ್ತಾಯಿದ್ದೀನಿ. ಇದರೊಳಗೆ ಕಡಲೆಕಾಳೆಲ್ಲ ಹಾಕಿ ಗ್ರೇವಿ ಮಾಡ್ತಾರೆ, ನನ್ನ ಹಸ್ಬೆಂಡ್ ಮಾಡಿಕೊಡ್ತಾರೆ. ಅದು ತುಂಬ ಚೆನ್ನಾಗಿರುತ್ತೆ. ಅಂದರೆ ಅವರು ಸರ್ವಿಸಲ್ಲಿದ್ದಾಗ ಬ್ಯಾಚುಲರ್ ಆದಾಗ ಆ ರೆಸಿಪಿ ಎಲ್ಲ ಅವ್ರು ಮಾಡಿದರು. ಅವರೇ ಹೇಳ್ಕೊಟ್ಟಿದ್ದು ಕಡಲೆಕಾಳು ಹಾಕಿ ಮಾಡ್ಬೋದು ಅಂತ. ಅಲ್ಲಿವರೆಗೂ ಯಾಮ್ ಇದೆ ಅಂತಲೇ ನನಗೆ ಗೊತ್ತಿರಲಿಲ್ಲ, ನಾನು ಆ ವೆಜಿಟೇಬಲ್ನೇ ತಿಂದಿರಲಿಲ್ಲ. ಆಮೇಲೆ ಗೊತ್ತಾಗಿದ್ದು. ಇನ್ನು ಅಮ್ಮನ ಮನೆಗೆ ಹೋದರೆ ಸ್ಟಾರ್ಟಿಂಗ್ ಸ್ವಲ್ಪ ಕನ್ಫ್ಯೂಷನ್ ಆಗುತ್ತೆ, ಇಲ್ಲೇನಿದೆಯೋ ಏನಿಲ್ವೋ, ಏನು ಹುಡುಕ್ಬೇಕು, ಆ ಥರ ಇರೋದ್ರಲ್ಲೇ ಮಾಡಿಬಿಡೋದು. ಇವಾಗ ಮೂರಿ ಇರೋದ್ರಿಂದ ವೆಹಿಕಲ್ ತೊಗೊಂಡಾಗ ಆಚೆ ಹೋಗಿ ಟಕ್ಕಂತ ಏನೋ ಒಂದು ವಸ್ತುನ ತರೋಕ್ಕಾಗೋದಿಲ್ಲ.
ಅದಕ್ಕೆ ನೋಡ್ತಾ ಇದ್ದೀವಿ ಯಾವಾಗ ಸರಿ ಮಾಡ್ತಾರೆ ಅಂತ ಹೇಳಿ. ಮನೆ ಮುಂದೆ ಫುಲ್ಲು ಜಾಮ್ ಮಾಡಿ ಇಟ್ಟಿದ್ದಾರೆ. ಮಜ್ಜಿಗೆ ಒಗ್ಗರಣೆ ಮಾಡ್ತಾ ಇದ್ದೀನಿ. ಮಜ್ಜಿಗೆ ಸ್ವಲ್ಪ ತಂಪಲ್ವಾ, ಹಾಗಾಗಿ ಜಾಸ್ತಿ ಮಜ್ಜಿಗೆ ಕುಡಿತೀವಿ. ಮಜ್ಜಿಗೆ ಸಾಂಬಾರು, ಮಜ್ಜಿಗೆ ಒಗ್ಗರಣೆ, ಮೊಸರು ಒಗ್ಗರಣೆ ಇದೆಲ್ಲ ತುಂಬ ಬಾಡಿಯನ್ನು ಸ್ವಲ್ಪ ಕೂಲಾಗಿ ಇಟ್ಟಿರುತ್ತೆ. ಹಾಗಾಗಿ ಅವಾಗವಾಗ ಇದನ್ನು ಮಾಡ್ತಾರೆ. ಬೆಂಡೆಕಾಯಿ ಸಾಂಬಾರು ಜೊತೆಗೆ ಸಾಲ್ಟೇಜ್ ಆದವ್ರು ತಿನ್ನಲಿ ಅಂತ ಹೇಳಿ ಮಜ್ಜಿಗೆ ಒಗ್ಗರಣೆ ಮಾಡಿದೆ. ಇನ್ನು ಸುವರ್ಣಗೆಡ್ಡೆನ ಸ್ವಲ್ಪ ಸ್ಲೈಸಾಗಿ ಕಟ್ ಮಾಡಿಕೊಂಡು ಬೇಯಿಸ್ಕೊಂಡಿದ್ದೀನಿ. ಒಂದು 60% ಬೆಂದ ಮೇಲೆ ನೀರನ್ನು ಬಸ್ದು ಇಟ್ಕೋಬೇಕು. ಇನ್ನು ಇದಕ್ಕೆ ಜಾಸ್ತಿ ಈರುಳ್ಳಿ ಬೆಳ್ಳುಳ್ಳಿ ಹಾಕೋಬೇಕು. ಎಣ್ಣೆ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಜಾಸ್ತಿ, ಅಂದರೆ ಈಗ ಸುವರ್ಣಗೆಡ್ಡೆ ಬೇಯಬೇಕಲ್ಲ ಅಷ್ಟಕ್ಕಷ್ಟೇ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಈರುಳ್ಳಿ, ಜಜ್ಜಿಟ್ಟಿರೋ ಬೆಳ್ಳುಳ್ಳಿ ಇನ್ನೂ ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರು ಚೆನ್ನಾಗಿ ಅನಿಸುತ್ತೆ. ಆ ಫ್ಲೇವರ್ ಚೆನ್ನಾಗಿರುತ್ತೆ ಅದ್ರ ಜೊತೆ ತಿನ್ನೋದಕ್ಕೆ. ಅದ್ರ ಮೇಲೆ ಸ್ವಲ್ಪ ಕರಿಬೇವಿನ ಸೊಪ್ಪು, ಖಾರದ ಪುಡಿ, ಧನಿಯಾ ಪುಡಿ, ಸ್ವಲ್ಪ ಮಸಾಲ ನಿಮ್ಗೆ ಏನೇನೆಲ್ಲ ಇಷ್ಟ ಆಗುತ್ತೋ ಅದನ್ನೆಲ್ಲ ಹಾಕ್ಕೋಬೋದು. ಆಲ್ರೆಡಿ ಬೆಂದಿದೆ ಅಲ್ವಾ ಎಣ್ಣೆಯಲ್ಲಿ, ಇನ್ನು ಸ್ವಲ್ಪ ಮಸಾಲ ಎಲ್ಲ ಕೋಟಿಂಗ್ ಆಗೋ ತನಕ ಬೆಂದುಬಿಟ್ರೆ ಸುವರ್ಣಗೆಡ್ಡೆ ಫ್ರೈ ರೆಡಿ ಆಗಿಬಿಡುತ್ತೆ. ಒಂಥರ ಗೆಣಸು ಥರನೇ ಇರುತ್ತೆ, ಸಾಫ್ಟಾಗಿ ಚೆನ್ನಾಗಿರುತ್ತೆ. ಇದನ್ನು ಟ್ರೈ ಮಾಡಿ ನೀವು. ಸ್ವಲ್ಪ ಖಾರದ ಪುಡಿ ಜಾಸ್ತಿನೇ ಹಾಕಿದ್ದೀನಿ. ಅದಕ್ಕೆ ಸ್ವಲ್ಪ ಧನಿಯಾ ಪುಡಿ ಹಾಕ್ಕೊಂಡಿದ್ದೀನಿ. ಉಪ್ಪು ಎಷ್ಟು ಬೇಕೋ ಅಷ್ಟು ರುಚಿಗೆ. ಅದನ್ನು ಸೆಪ್ಪೆ ಬೇಯಿಸ್ಕೊಂಡಿರೋದು, ಹಾಗಾಗಿ ಸ್ವಲ್ಪ ಕರೆಕ್ಟಾಗಿ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಅರ್ಧ ಬೆಂದಿರೋ ಸುವರ್ಣಗೆಡ್ಡೆನ ಹಾಕ್ಕೊಂಡ್ಬಿಟ್ಟು ಎರಡು ಕಡೆ ಎಣ್ಣೆಯಲ್ಲಿ ಫ್ರೈ ಆಗೋ ತನಕ ಒಂದು 5 ನಿಮಿಷ 10 ನಿಮಿಷ ಆಗ್ಬೋದು ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಬಿಟ್ರೆ ರೆಡಿ ಆಗಿಬಿಡುತ್ತೆ. ಆಮೇಲೆ ಇಲ್ಲಿ ಅಡುಗೆ ರೆಡಿ ಆದಮೇಲೆ ಒಂದು ಕ್ಲಿಪ್ ತಗೊಳ್ಳೋಣ, ವಿಡಿಯೋ ಮಾಡೋಣ ಅಂದ್ಕೊಂಡೆ. ಮಾತಾಡ್ತಾ ಆಮೇಲೆ ನಮ್ಮ ಅಮ್ಮನ ಫ್ರೆಂಡ್ ಎಲ್ಲ ಬಂದ್ರೆ ಅವ್ರ ಜೊತೆ ಮಾತಾಡ್ತಾ ಟೈಮ್ ಹೋಗಿದ್ದೇ ಗೊತ್ತಿಲ್ಲ. ರೆಸಿಪಿದು ಲಾಸ್ಟ್ ಹೆಂಗಾಯಿತು ಅಂತ ನಾನು ವಿಡಿಯೋನೇ ಮಾಡ್ಕೊಳ್ಳಿಲ್ಲ. ಟೇಸ್ಟ್ ಮಾತ್ರ ಸೂಪರಾಗಿ ಬಂದಿತ್ತು, ಸಗಲಾಯಿತು. ಟ್ರೈ ಮಾಡಿ. ಇನ್ನು ಅಮ್ಮ ಬೆಳಗ್ಗೆಗೆ ನನಗೆ ಬದನೆಕಾಯಿ ಬೀಜ ಬೇಕು ಅಂತ ಹೇಳಿದ್ದೆ, ಹಾಗಾಗಿ ಅದನ್ನೆಲ್ಲ ಸ್ವಲ್ಪ ಮಣ್ಣು ಹಾಕಿ ಎಲ್ಲ ರೆಡಿ ಮಾಡಿ ಕೊಡ್ತಾ ಇದ್ದಾರೆ. ಏನು ಮಾಡಬೇಕು, ಬೂದಿ ತಗೊಂಬಿಟ್ಟು, ಬೂದಿ ಎಲ್ಲ ಇದು ಮಣ್ಣು ಬೂದಿ ಇರಲಿಲ್ಲ. ಈ ಹಣ್ಣೆಲ್ಲ ಬೀಜ ಎಲ್ಲ ಹಿಂಗೆ ಸುಡ್ಕೊಬೇಕು. ಇದಕ್ಕೆ ಒಂಚೂರು ಮಣ್ಣು ಬೂದಿನ ಹಾಕ್ಬಿಟ್ಟು ಹಿಂಗೆ ಕೈಗಳಿಸ್ಬಿಟ್ಟು ಇದ್ರೊಳಗೆ ಇರ್ತಾವೆ ಬೀಜಗಳು. ಬೀಜಕ್ಕೆ ನೇಟ್ ಆಗಲ್ವಾ? ಯಾಕೆ ರೇಟ್ ಆಯ್ತದೆ? ಈಗ ಇದನ್ನ ಮಣ್ಣೆ ಸೇರಿಸಿ ಎರಚ್ಬಿಡೋದು. ಹಿಂಗೆ ಒಟ್ಲು ಬಿಡುವಾಗ ಹಿಂಗೆ ಒಟ್ಲು ಬಿಟ್ಕೊಂಡ್ರೆ ಬೀಜ ಇರ್ತಾವಲ್ಲ ಉದುರ್ಕೊಂತವೆ. ಒಂದೊಂದು ಗಿಡನೂ ಎತ್ತಿ ಮೇಲೆ ಹಾಕೋದು. ಬೂದಿನೂ ಅಷ್ಟೇ. ಇದೀಗ ಒಣಗಿಸ್ಬೇಕು ಬಿಸಿಲಿಗೆ. ಮಣ್ಣು ಜಾಸ್ತಿ ಹಾಕ್ಬಿಟ್ರಲ್ಲ? ಮಣ್ಣು ಜಾಸ್ತಿ ಹಾಕ್ಬಿಟ್ರು, ಒಂಚೂರು ಆಗಿದ್ದು. ಆಮೇಲೆ ಒಂದ್ಸತಿ ಕೇರ್ ಅಂತ ಗೊತ್ತಾಗುತ್ತೆ. ಇವು ಬೇಕಾದಾಗ ಇಷ್ಟಿಷ್ಟು ಹಾಕಿ ಇದ್ರೊಳಗೆ ಬೀಜ ನೋಡಿ ಎಷ್ಟು ಬೇಕೋ ಅಷ್ಟು ಅಷ್ಟೇ ಕೆಲಸ. ನಾವು ಯಾವಾಗಲೂ ಬೀಜ ಮಾಡಿ ಮಡಿಕೊಂತೀವಿ, ಬೇಕಾದಾಗ ಒಟ್ಲು ಬಿಟ್ಟು ಹಾಕಂತೀವಿ. ಏನು ಪ್ರಯತ್ನ ಇದು? ಡ್ರಮ್ ಸ್ಟಿಕ್ ಎಲೆದು ಪೌಡರ್ ಆಮೇಲೆ ಇದೆ ಪ್ರೀತಮ್, ಬೀಜ. ಏನು ಅಕ್ಕ ಮಕ್ಕ ಮಾಡ್ಕೊಂಡಿರೋದು? ಇದೆ ಬೀಜ. ಇದು ಬೀಜ ಹಿಂಗೆಲ್ಲ ಬಿದ್ದ ಮುಟ್ಟಿರವೆ ಬೆಳ್ಕೊಂಬಿಡವ ಅವಾಗ. ನೋಡು ಬೀಜ ಸಾಕೊಂಡು ಕೋಳಿ ಬಾಟ್ಲಿ ನಮಗೂ ಇಲ್ಲ, ನಾವು ಬೀಜ ಗಿಡ ಬೆಳೆಯಂಗಿಲ್ಲ. ಬೀಜ ಅಂದೆಲ್ಲ ಥರ ಬದನೆಕಾಯಿ ಬೀಜನ ಮಾಡಿ ಒಟ್ಲು ಥರ ಬಿಟ್ಬಿಟ್ಟು ಗಿಡ ಬಂದಮೇಲೆ ಸಪ್ರೇಟಾಗಿ ಹಾಕ್ಕೊಳ್ತಾರೆ. ಇನ್ನು ಅಮ್ಮ ಸ್ವಲ್ಪ ಗೋಧಿ ಎಲ್ಲ ವಾಶ್ ಮಾಡಿ ಹಾಕಿದ್ರು. ಸುಮಾರು 4 ತಿಂಗಳಾಯ್ತು ಆ ಕೆಲಸ ಸ್ಟಾರ್ಟ್ ಮಾಡಿ. ಗಾಡಿ ವೆಹಿಕಲ್ಸ್ ಆಚೆಗೆ ಹೋಗೋಕ್ಕಾಗಿರಲಿಲ್ಲ, ಹಾಗಾಗಿ ನಾವು ಏನು ಮಿಲ್ಗೂ ಹೋಗಿಲ್ಲ. ನಮ್ಮ ಮನೆಯವ್ರಿಗೆ ನಾನೇ ಬರೋಕೆ ಹೇಳಿದ್ದೆ, ಕಾರ್ ತೊಗೊಂಡು ಬಂದಿದ್ರಲ್ಲ, ಕಾರಲ್ಲಾದರೆ ಒಂದೇ ಸಾರಿ ಹೋಗ್ಬಿಟ್ಟು ಎಲ್ಲ ಮಿಲ್ಲು ಹಾಕ್ಸ್ಕೊಂಬಿಟ್ರು. ರಾಗಿ, ಅಕ್ಕಿ, ಕಡಲೆ ಬೇಳೆ, ಆಮೇಲೆ ಹಪ್ಪಳ ಮಾಡ್ಬೇಕಂತ ಅಂದ್ಕೊಂಡಿದ್ವಲ್ಲ, ಅದು ಎಲ್ಲ ಸುಮಾರು ಆಗೋಗಿತ್ತು. ವೆಹಿಕಲಲ್ಲಿ ಸ್ಕೂಟಿಲಿ ಹೋಗಿ ಬಂದು ಹಾಕ್ಸೋದ್ಕಿಂತ ಕಾರಲ್ಲಿ ಒಂದ್ಸರಿ ಹಾಕ್ಸ್ಕೊಂಬಂದ್ಬಿಡೋಣ ಅಂತ ಎಲ್ಲನೂ ರೆಡಿ ಮಾಡಿ ಇಟ್ಕೊಂಡಿದ್ರು. ಇನ್ನು ನಮ್ಮ ಮನೆಯವ್ರು ಬಂದ ತಕ್ಷಣ ಮಿಲ್ಗೆ ಹೋಗ್ಬಿಟ್ಟು ಬರೋಣ ಅಂತ. ಅದರಿಂದ ಎಷ್ಟು ಫಜೀತಿ ಆಗಿದೆ ಅಂತಂದರೆ ಅಷ್ಟು ಫಜೀತಿ ಆಗಿಬಿಟ್ಟಿದೆ. ಸರ್ಕಾರದಿಂದ ಏನಾದರೂ ಒಂದು ಸ್ಟಾಪ್ ಅಂದರೆ ಅವ್ರಿಗೆ ಕೇರ್ಲೆಸ್ ಹಂಗಿರುತ್ತೆ. ನಾವು ಟ್ಯಾಕ್ಸ್ ಪೇ ಮಾಡ್ತೀವಿ, ನಮ್ಮ ದುಡ್ಡಲ್ಲಿ ಏನೋ ಒಂದು ರೋಡ್ ವರ್ಕ್ ಮಾಡ್ತಾರೆ, ನಾವು ಕೊಡೋ ದುಡ್ಡಲ್ಲಿ ಏನೋ ಒಂದು ಇದು ಮಾಡ್ತಾರೆ, ಬಟ್ ಅದನ್ನು ಪ್ರಾಪರಾಗಿ ಮಾಡಲ್ಲ. ಬೇಡ ಅಂತ ಅಂದಮೇಲೆ ನಾವೇನು ಅವ್ರಿಗೆ ಅರ್ಜಿ ಹಾಕಿರಲಿಲ್ಲ. ನಮ್ಮ ಮನೆ ಮುಂದೆ ನೀರು ಹೋಗ್ತಾ ಇದೆ, ನಮಗೆ ಮೋರಿ ಬೇಕಂತ. ಅವರೇ ಬಂದರು, ಮಾಡಿದ್ರು, ತೆಗೆದ್ರು, ಬಿಟ್ಟರು, ಹೋದರು, ಅಷ್ಟೇ. ಕೇಳೋರಿಲ್ಲ, ಹೇಳೋರಿಲ್ಲ. ಏನು ಮಾಡಬೇಕು? ಗಾಡಿ ತೆಗೆದು ಆಚೆಗೆ ಹೋಗೋಕ್ಕಾಗ್ತಾಯಿಲ್ಲ, ಎಮರ್ಜೆನ್ಸಿಗೆ ಏನಾದರೂ ತರೋಕ್ಕಾಗ್ತಾಯಿಲ್ಲ. ನನಗೆ ಮನೇಲಿ ಏನಾದರೂ ತರಕಾರಿ ಇದು ಎಲ್ಲ ಇಲ್ಲ ಅಂದರೆ ಅಡುಗೆ ಮಾಡೋಕ್ಕಾಗಲ್ಲ. ಆಮೇಲೆ ಜಸ್ಟ್ ಹಂಗೆ ಟ್ರೈ ಮಾಡಿದೆ, ಬ್ಲಿಂಕಿಟು ಅಥವಾ ಜೆಪ್ಟೋ ಏನಾದರೂ ಈ ಕಡೆ ಸಿಗುತ್ತಾ ಅಂತ. ಅದೃಷ್ಟಕ್ಕೆ ನಮ್ಮ ಮನೆ ಹತ್ರನೇ ಒಂದು ಬ್ಲಿಂಕಿಟ್ ಆಗಿಬಿಟ್ಟಿದೆ ಸದ್ಯಕ್ಕೆ. ಆಮೇಲೆ ಎಲ್ಲ ಬುಕ್ ಮಾಡಿ ತರಿಸ್ದೆ, ಏನಾದರೂ ಎಮರ್ಜೆನ್ಸಿ ಬೇಕಂತ ಹೇಳಿ. ಮೇನ್ ಟೊಮೊಟೊನೇ ಇರಲಿಲ್ಲ. ರಾತ್ರಿನೂ ಹುಡುಕಿ ಅಡುಗೆ ಮಾಡಿದ್ದಾಯಿತು. ನೀನು ತೊಳೆಯಲ್ಲ, ನಾನು ತೊಳಿತೀನಿ.
ಅದು ಇಲ್ಲ ನಾನು ತೊಯ್ಬೇಕು ಮಗ ಇದು ನಾನು ಸ್ವಲ್ಪ ತೊಳೆದಿದ್ದೀನಿ, ಇನ್ನೊಂದು ಸ್ವಲ್ಪ ತೊಳಿ ಆಯ್ತಾ. ಇನ್ನು ತೊಳಿಬೇಕು. ನಾನು ಇವಾಗ ಹೆಂಗೆ ತೊಳಿತೀನಿ ಅದೆಲ್ಲ ನೋಡ್ಕೊ, ಹೆಂಗೆ ತೊಳಿತೀನಿ ಅಂತ. ಹಿಂಗೆಲ್ಲ ತೊಳಿಬೇಕು. ದೊಡ್ಡ ಮಾತಾಡ ದೊಡ್ಡ ದೊಡ್ಡ ನೋಡ್ಬೇಕು. ನೀನು ತೊಳಿಬೇಕಾ? ಅದು ಯಾಕೆ? ಬೇಕು ಬೇಡ ಬೇಡ, ಪಾತ್ರೆ ಅಮ್ಮ ತೊಳಿಲಿ ಸಾಕು. ನಾನು ಬೇಕು ಏನು ಮಾಡ್ತೀಯಾ? ಮತ್ತೆ ಪಾತ್ರೆ ತೊಳಿತೀಯ? ಯಾಕೆ ನೋಡಲ್ ಕಾಲಲ್ಲಿ ಯಾಕೆ? ನೀನಾಗಿ ಪಾತ್ರೆ ತೊಳಿತೀನಿ, ನಾವು ಬೈಲ್ವಾ ತೊಳಿತೀನಿ. ಅಮ್ಮ ತೊಳಿತದ್ ಬಿಡು. ಯಾಕೆ? ಪಾತ್ರೆಗೆ ಹಾಂ, ಪಾತ್ರೆಗೆ ಅಮ್ಮಂಗೆ ಹೆಲ್ಪ್ ಮಾಡಬೇಕು ಅಂತ ಹೇಳು. ಅಮ್ಮ ಅಮ್ಮಂಗೆ ಹೆಲ್ಪ್ ಮಾಡಬೇಕಾ? ಮಾಡಬೇಕು ಹಾಂ. ಅಂದ್ರೆ ಪಾತ್ರೆ ಮಾತ್ರ ತೊಳಿತೀಯ, ಅಡುಗೆನೂ ಮಾಡ್ತೀಯಾ? ಸೊಪ್ಪು ಮತ್ತೆ ಪಾತ್ರೆ ತೊಳಿತೀಯ, ಸೊಪ್ಪು ಪಾತ್ರೆ ಮಾಡೋದು ಅಡುಗೆನೂ ತೊಳಿತೀಯಾ? ಅಲ್ಲ, ಅಡುಗೆನೂ ಮಾಡ್ತೀಯಾ? ಅಡುಗೆ ಮಾಡ್ತೀಯಾ? ಇಲ್ಲ ಪಾತ್ರೆ ಮಾತ್ರ ತೊಳಿತೀಯಾ? ಅಡುಗೆ ಮಾಡು, ಇಲ್ಲ ಅನ್ನ ಮಾಡು, ಸಾರು ಅನ್ನ ಮಾಡು, ಸಾರು ಮಾಡು, ಕೇಕ್ ಮಾಡು. ಮಾಡ್ತೀಯಾ? ಹ್ಞೂ. ಬೆಳಿ ಮಾಡ್ತೀನಿ ಅಡುಗೆ ಮಾಡ್ತೀನಿ ಹಾಂ, ಆಮೇಲೆ ಆಮೇಲೆ ಅನ್ನ ಮಾಡ್ತೀನಿ ಆಮೇಲೆ ಕಾಫಿ ಮಾಡ್ತೀನಿ ಕಾಫಿ ಮಾಡ್ತಾನಂತೆ. ಆಮೇಲೆ ಜೋರಾಗಿ ಮಾತಾಡು. ಮಟನ್ ಚಿಕನ್ ಮತ್ತೆ ಮಟನ್ನು ಚಿಕನ್ನು ಮಾಡ್ತೀಯಾ? ಚಿಕನ್ ತಿಂತೀಯ ನೀನು? ಅದು ಕೋಳಿ ಸಾಯಿಸನಾ? ಕೋಳಿ ಸಾಯಿಸ್ಬಿಡನಾ? ಅದು ಬೇಡ, ಕೋಳಿ ಹಿಡ್ಕೊಂಬ ಹೋಗು, ಕುಯ್ಯನ ಸಾಯಿಸನ. ಇವತ್ತು ನಾವು ಪಾತ್ರೆ ತೊಳಿಬೇಕು ಸ್ನಾನ ಮಾಡಬೇಕು ವೆಯ್ಟ್ ಮಾಡು, ಪಾತ್ರೆ ತೊಳಿಬೇಕು, ಸ್ನಾನ ಮಾಡು. ಕೋಳಿ ಕಟ್ ಮಾಡ್ತೀಯೇನೋ ನೀನು? ಹೌದು ಮಾಡಲ್ಲ ಅಂತಿದ್ದಲ್ಲಪ್ಪ. ಮಾಡಬೇಕು ಮಾಡ್ಬೇಕಾ? ತಿನ್ಬೇಕು ಅಂದ್ರೆ ಮಾಡಬೇಕು, ಮಾಡಬೇಕು ಮಾಡಬೇಕು ಹಾಂ, ಎಲ್ಲ ತಿನ್ಬೇಕಲ್ಲ. ನೋಡ್ಕೊಂತವ್ನಿ, ಕಣ್ಣು ನೋಡಿ ಎಷ್ಟಾಗ್ಲ ಬಿಟ್ಟವನೆ. ನೋಡಿ ಹೆಂಗೆ ಬಿಡ್ತೀನಿ ನಾನು ಅಂತ ನಿಮ್ಮ ಅಕ್ಕ. ಸಾಕು ಸಾಕು, ನೋಡ್ಕೊಳ್ಳಿ ಸಾಕು. ಅಂತ ಅಂತಾಳೆ. ತೊಳ್ಕೊ ಪಾತ್ರೆನ. ಅಮ್ಮ ಎಲ್ಲ ತೊಳೆದ್ಬಿಡ್ತಲ್ಲ ಪಾತ್ರೆ. ನಾನು ಮ್ಯಾಟ್ ಬೂತ್ ಕನ್ನಡಿ ನೋಡ್ತಾನೆ. ಎಷ್ಟು ಗಲೀಜಾಗೋನೆ ಅಂದರೆ ನಿನ್ನೆ ಸಾಯಂಕಾಲ ಸ್ನಾನ ಮಾಡಿ ಇಟ್ಕೊಂಡಿರೋದು. ಯಪ್ಪ ನೋಡ್ತೀಯ ಅವನೇ ತಲೆಗೆ ನಿನ್ನೆ ಎಣ್ಣೆ ಹಾಕಿರೋ ಒಂದು ಡ್ರಾಪ್ ಎಣ್ಣೆ ಐತಾ? ತಲೆ ತೊಳೆದ್ರಲ್ಲ ಇದೆ ಇದೇನಾ ರೆಡಿ? ರೆಡಿ ಇನ್ನು ನನ್ನ ಹಸ್ಬೆಂಡ್ ಬಂದ ತಕ್ಷಣವೇ ಮಿಲ್ಲಿಗೆ ಹೋಗಿ ಮಿಲ್ಗೆಲ್ಲ ಹಾಕ್ಸ್ಕೊಟ್ಬಿಟ್ಟು ನಾವು ಮನೆಗೆ ಹೊರಡ್ತಾ ಇದ್ದೀವಿ. ಇವತ್ತು ಸಂಜೆ ಸ್ಕೇಟಿಂಗ್ ಕ್ಲಾಸ್ ಇದೆ. ಫಸ್ಟ್ ಟೈಮ್ ಹೆಂಗೆ ಮಾಡ್ತಾರೋ ಏನೋ ಅಂತ ಒಂದು ಎಕ್ಸೈಟ್ಮೆಂಟ್ ಇತ್ತು, ಸಿಕ್ಕಾಪಟ್ಟೆ ಖುಷಿ ಇತ್ತು. ಮತ್ತು ಸ್ಕೇಟಿಂಗ್ ಕೊಡ್ತಾರೆ ಅಂತ. ನನ್ನ ಮಕ್ಳಿಗೆ ಹೆಂಗೆ ಸುಸ್ತಾಗಿದೆ ಅಂತ ಅಂದರೆ ನೀವು ನೋಡಿಲ್ಲ, ಯಾಕೆಂದರೆ ಇವತ್ತು ಕ್ಲಾಸ್ ಮಾಡಲಿಲ್ಲ, ನೆಕ್ಸ್ಟ್ ಡೇ ಕ್ಲಾಸ್ ಆಯಿತು. ಅವತ್ತು ಫುಲ್ ಟಯರ್ಡ್ ಇಬ್ರು. ಪ್ರೀತಮ್ ಅಂತೂ ಸಾಕ ಮಮ್ಮಿ ಅಂತಿದ್ದ. ಬಟ್ ಖುಷಿ ಇದೆ ಅವನಿಗೆ. ನೆಕ್ಸ್ಟ್ ಡೇ ಕ್ಲಾಸ್ಗೆ ಹೋಗೋಣ ಅಂದರೆ ಹಾಂ ಮಮ್ಮಿ ಅಂತ ಅಂದ. ಅಲ್ಲಿಂದ ಬಂದ ತಕ್ಷಣವೇ ಲಕ್ಕಿಗೆ ಒಂದು ಸ್ವಲ್ಪ ಮಾತಾಡಿಸಿ ಅದು ನಮ್ಮ ನೋಡ್ತಿದ್ದಂಗೆ ಒಂಥರ ತಿರ್ಗಾಡಕ್ಕೆ ಸ್ಟಾರ್ಟ್ ಮಾಡುತ್ತೆ. ಎಲ್ಲಿ ಹೋಗಿದೆ ನೀನು? ಹಾಂ, ನಮ್ಮನ್ನು ಬಿಟ್ಟು ಎಲ್ಲಿ ಹೋಗಿದೆ ನೀನು? ಎಲ್ಲಿ ಹೋಗಿದೆ? ಹಾಂ, ಪುಷಿ ಕ್ಯಾಟ್ ಆಗಿದೆ ನೀನು. ಪುಷಿ ಕ್ಯಾಟ್ ರಾಯು ಪುಷಿ ಕ್ಯಾಟ್. ಏನಿದು ಪುಷಿ ಕ್ಯಾಟ್ ಕತೆ ಇದು? ಪುಷಿ ಕ್ಯಾಟ್ ಕತೆ ಇದು. ಸ್ನಾನ ಮಾಡಿಲ್ಲ ಲಕ್ಕಿ. ಲಕ್ಕಿ ಸ್ನಾನ ಮಾಡಿಸಿಲ್ವಾ? ಕೂದಲು ನೋಡಿ ಹೆಂಗೆ ಬಂದಿದೆ. ನಾನು ಹೋದಾಗಿಂದ ಕಸ ತೆಗೆದ್ಬಿಟ್ಟು ಕಾಂಪೋಸ್ಟ್ ಡಬ್ಬಕ್ಕೆ ಹಾಕಿರಲಿಲ್ಲ. ಸರಿ ಅಂತ ಹೇಳಿ ಅದನ್ನ ಅಲ್ಲಿ ಹಾಕಿ ಗಿಡಗಳು ಏನಾಗಿದ್ದಾವೆ ಅಂತ ನೋಡ್ಕೊಂಡು ಬರೋಣ ಅಂತ ಹೊರಟೆ. ಏನಾಗಿದೆ ಗಿಡಗಳಂತ ಅಂದರೆ, ಒಂದು ಪಾಟಲ್ಲಿ ತುಂಬ ಚೆನ್ನಾಗಿ ಬಂದಿದೆ ದಂಟಿನ ಸೊಪ್ಪು. ಇನ್ನೊಂದು ಪಾಟಲ್ಲಿ ಇದ್ದಿದ್ದ ಗಿಡ ಎಲ್ಲ ಸತ್ತೋಗ್ಬಿಟ್ಟಿದೆ. ಇನ್ನೊಂದರಲ್ಲಿ ನಾನು ಪಾಲಕ್ ಹಾಕಿದ್ದೆ, ಅದ್ರಲ್ಲಿ ಸ್ವಲ್ಪ ಬಂದಿದೆ.
ಗಿಡ ತುಂಬ ಎಲೆಗಳು ಬಂದಿತ್ತು. ನಾನು ಏನು ಇಷ್ಟೊಂದು ಎಲೆ ಬಂದ್ಬಿಟ್ಟಿದೆ ಅಂತ ನೋಡಿದ್ರೆ ಎಲ್ಲ ಕೂಡ ಅಂದರೆ ಅಮ್ಮ ಮನೆ ಹಸುದು ಗೊಬ್ಬರ ಹಾಕಿದ್ವಲ್ಲ, ಕಳೆನೇ ಬಂದಿದೆ, ಅಷ್ಟು ಕಳೆ ಬಂದಿದೆ. ಆ ಗೊಬ್ಬರದಲ್ಲಿ ಬಂದಿದ್ದು ಬೀಜಗಳು ಅವೆಲ್ಲ ಗಿಡಗಳು ಇಷ್ಟಿಷ್ಟು ಎತ್ತರಕ್ಕೆ ಬಂದಿದೆ. ನಾವು ಹಾಕಿರೋ ಬೀಜಗಳು ಮಾತ್ರ ಎತ್ತರಕ್ಕೆ ಬಂದಿಲ್ಲ. ನಾನು ಅದೇ ಹೇಳ್ತಾ ಇದ್ದೆ, ಕಳೆ ಗಿಡಗಳು ನೋಡಿದ್ರೆ ಇಷ್ಟು ಸ್ಪೀಡಾಗಿ ಇಷ್ಟು ಚೆನ್ನಾಗಿ ಬೆಳೆದಿದೆ, ಆದರೆ ಪಾಲಕ್ ಸೊಪ್ಪೆ ಬಂದಿಲ್ಲ, ದಂಟಿನ ಸೊಪ್ಪು ಎಷ್ಟು ನಿಧಾನಕ್ಕೆ ಬರ್ತಾ ಇದೆ ಅಂತ. ಹಾಗೇನೆ ಕೆಟ್ಟದ್ದು ಬೇಗ ಬೆಳೆಯುತ್ತೆ, ಒಳ್ಳೇದು ಬೇಗ ಬರಲ್ಲ ಅಂತ ಹೇಳ್ತಾಯಿದ್ರು. ಇನ್ನಿಬ್ರು ನಾವು ಪಟ್ಟ ಅಂತ ರೆಡಿ ಮಾಡಿಕೊಂಡು ಹೊರಟ್ವಿ. ಹೋದ ತಕ್ಷಣವೇ ಮಳೆ ಬಂದುಬಿಡ್ತು. ಮಳೆ ಬಂದು ಸ್ವಲ್ಪ ಫೀಲ್ಡ್ ಏನಾದರೂ ನೆಂತು ಬಿಟ್ಟರೆ ಮಕ್ಳಿಗೆ ಆಡೋಕ್ಕಾಗಲ್ಲ, ಸ್ಕಿಡ್ ಆಗಿಬಿಡ್ತಾರೆ ಅಂತ ಹೇಳಿ ಸರ್ ಕ್ಲಾಸ್ನ ಏನೂ ಮಾಡಲಿಲ್ಲ. ಟಕ್ಕಂತ ಎಲ್ಲ ಮಳೆ ಬಂದ ತಕ್ಷಣ ಎಲ್ಲ ಹೊಟ್ಟೆ ಹೋಗ್ಬಿಟ್ರು. ಸರಿ ಇನ್ನೇನು ಮಾಡೋದು ಅಂತ ಹೇಳ್ಬಿಟ್ಟು ಮನೆಗೆ ಕರ್ಕೊಂಡು ಬಂದ್ವಿ. ಅಲ್ಲಿ ಪ್ರೀತಮ್ನ ಚೆನ್ನಾಗಿ ಮಾತಾಡಿಸ್ತಾರೆ ಅವರು. ಸೊ ಅಲ್ಲೊಂದು ನಾಯಿ ಎಲ್ಲ ವಾಕಿಂಗ್ ಕರ್ಕೊಂಡ್ಬಿಡ್ತಾರಲ್ಲ, ಇದ್ರ ಹೆಸ್ರೇನೋ ಮರ್ತೋದೆ ನಾನು. ಫಸ್ಟೇ ತುಂಬ ಖುಷಿಯಾಗಿ ಹೊರಟ್ರು, ನೋಡಿದ್ರೆ ಮಳೆ ಬಂದ್ಬಿಟ್ಟು ಎಲ್ಲ ಕೆಡ್ಸಿತ್ತು. ಹಾಗಾಗಿ ವಾಪಸ್ ಮನೆಗೆ ಕರ್ಕೊಂಡು ಬಂದ್ವಿ. ಇನ್ನು ಮನೆಗೆ ಬಂದ ತಕ್ಷಣ ಸ್ಕೇಟಿಂಗ್ ಎಲ್ಲ ಕೊಟ್ಟಿದ್ರಲ್ಲ, ಮೆಷರ್ಮೆಂಟ್ ಎಲ್ಲ ಸಿಕ್ತು, ಶೂ ಎಲ್ಲ ಹಾಕೊಂಡೆಲ್ಲ ಟ್ರಯಲ್ ಮಾಡ್ತಾಯಿದ್ರು. ಆಮೇಲೆ ನಮಗೆ ಗೊತ್ತಿಲ್ದಲ್ಲಿ ಏನಾದರೂ ಮಾಡಿ ಸ್ಕಿಡ್ ಗಿಡ್ ಆಗಿ ಆಮೇಲೆ ಏನಾದರೂ ಟ್ವಿಸ್ಟ್ ಆಗಿಬಿಟ್ರೆ ಅಂತ ಹೇಳ್ಬಿಟ್ಟು ತೆಗೆದುಬಿಟ್ವಿ. ಯಾಕೆಂದರೆ ಅದು ಒಂದು ಗ್ರಿಪ್ಪೆಲ್ಲ ಅವರು ಟೀಚರ್ ಹೇಳ್ಕೊಡ್ತಾರೆ. ಬಟ್ ನೆಕ್ಸ್ಟ್ ಡೇನೇ ಪ್ರೀತಮ್ ವಿತ್ ವೀಲಲ್ಲಿ ಹಾಗೆ ಬ್ಯಾಲೆನ್ಸ್ ಮಾಡಿ ನಿಂತ್ಕೊಂಡು ಅವ್ರು ಹೇಳಿದ ಎಕ್ಸಸೈಸ್ ಎಲ್ಲ ಮಾಡ್ದ. ಸೊ ಅಷ್ಟೇ, ಬ್ಯಾಲೆನ್ಸ್ ಮಾಡೋದು ಹೇಳ್ಕೊಟ್ಬಿಡ್ತಾರೆ ಅವರು. ಅದರಲ್ಲೂ ಪ್ರೀತಮ್ ಅಂತ ಮಕ್ಕಳು ಬೇಗ ಕಲ್ತ್ಬಿಡ್ತಾರೆ. ಪ್ರಗತಿನೂ ಅಷ್ಟೇ ಬೇಗ ಕಲಿತಾ ಇದ್ದಾರೆ, ಆಲ್ಮೋಸ್ಟ್ ವಾಕ್ ಮಾಡ್ತಾ ಇದ್ದಾರೆ. ಇದು ಫಸ್ಟ್ ಡೇ ನಮಗೆ ಕೊಟ್ಟಿದ್ದು. ನೆಕ್ಸ್ಟ್ ಒನ್ ಡೇಗೆ ಅಷ್ಟು ಮಾಡಿದರು. ಇನ್ನು ರೆಗ್ಯುಲರಾಗಿ ರೆಗ್ಯುಲರಾಗಿ 1 ಮಂತ್ ಆಗ್ಬೋದು, 1 ಮಂತಲ್ಲಿ ಕಲ್ತ್ಬಿಡ್ತಾರೆ. 1 ಮಂತ್ ಕಲಿಯೋ ಮಕ್ಕಳಿದ್ರೆ ಬೇಗ 1 ತಿಂಗಳು 2 ತಿಂಗಳಲ್ಲೆಲ್ಲ ಆಲ್ಮೋಸ್ಟ್ ಸ್ಕೇಟಿಂಗ್ ಮೇಲೆ ಕಲಿತಾರೆ. ಅದ್ರ ಮೇಲೆ ಕಲಿಯೋಕ್ಕೆ ತುಂಬ ಇದೆ. ಅಂದರೆ ನಾನು ಹೇಳಿದ್ದು 1 ಮಂತಲ್ಲಿ ಕಲಿತಾರೆ. ಇದು ಅಮ್ಮದು, ಇದು ನಿಂದು. ಅಲ್ಲ ರೆಡ್ ಇದೇ ಆ ಕಲರ್ ಐತಲ್ಲ, ಅದನ್ನ ಹಾಕೊಂಡ್ರೆ ನಮ್ಮ ಹುಡುಗ ರೆಡಿ ಆಗ್ತಾ ಇದ್ದಾನೆ ಸ್ಕೇಟಿಂಗಿಗೆ. ಇವತ್ತು ಕ್ಲಾಸ್ ಫಸ್ಟ್ ಟೈಮ್ ಅಟೆಂಡ್ ಮಾಡ್ಬೋದು ಅಂದ್ಕೊಂಡು. ಇಲ್ಲ ನೋಡು ಪ್ರೀತಮ್, ಶಕ್ತಿಮಾನ್ ಥರ ಪೋಸ್ ಕೊಡ್ತಾ ಇದ್ದಾನಲ್ಲೇ. ಇದು ಬೇಕಲ್ಲ, ಇದು ನಾಳೆ ಹಾಕೋದು. ಹಾಕ್ತೀನಿ. ಟೀಚರು ನಾಳೆ ಹೇಳ್ಕೊಡ್ತಾರೆ ಸರ್ ಹೆಂಗ್ ಮಾಡೋದು ಸ್ಕೇಟಿಂಗ್ ಅಂತ. ಇವತ್ತು ಮಳೆ ಬಂತಲ್ಲ, ವಾಪಸ್ ಕಳಿಸ್ಬಿಟ್ರು. ನಾಳೆ ಸರ್ ಹೇಳ್ಕೊಡ್ತಾರೆ ನಿನ್ಗೆ ಹೆಂಗ್ ಮೂವ್ ಮಾಡ್ಬೇಕಂತ, ನಿಂಗೆ ಈಸಿಯಾಗಿ ಗೊತ್ತಾಗ್ಬಿಡತ್ತೆ. ಓಕೆ, ಸಾಕ್ಸ್ 2 ಹಾಕ್ಕೊಬೇಕು ಪ್ರಗತಿ ನೀನು. ನಾಳೆ ಕ್ಲಾಸಿಂದ ಇದಾವೆ. ಹಿಂಗ್ ಮಾಡು ಪ್ರಗತಿ. ಫಸ್ಟ್ ಅವ್ರು ಏನು ಹೇಳ್ಕೊಡ್ತಾ ಇದ್ರು ಹೇಳು. ಇನ್ನು ಬರಬೇಕಾದ್ರೆ ಅಮ್ಮ ಬಸ್ಸಾರೆಲ್ಲ ಮಾಡಿದ್ರು, ನುಗ್ಗೆ ಸೊಪ್ಪು ಹಾಕಿ ಹುರುಳಿಕಾಳು ಹಾಕಿ. ಮನೆಗೆ ಹೋದ ತಕ್ಷಣ ಏನು ಮಾಡ್ತೀಯ, ಕ್ಲಾಸಿಗೆ ಕಳಿಸಿ ಮತ್ತೆ ಅಡುಗೆ ಮಾಡೋಕ್ಕೆಲ್ಲ ಟೈಮ್ ಆಗುತ್ತೆ, ಇಲ್ಲಿಂದಾನೆ ಸ್ವಲ್ಪ ಸಾಂಬಾರು ತೊಗೊಂಡೋಗ್ಬಿಡು, 1 ಟೈಮ್ ಆಗುತ್ತೆ ಅಂತ ಹೇಳ್ಬಿಟ್ಟು ಸೊಪ್ಪು ಕಾಳು ಮತ್ತು ಸಾಂಬಾರೆಲ್ಲ ಕೊಟ್ಟು ಕಳಿಸಿದ್ರು. ಮುದ್ದೆ ಮಾಡ್ಕೊಂಡ್ರು, ಅದು ಹಸಿಟ್ಟು ಜಲ್ಡೆ ಹಿಡಿಬೇಕಾಗಿತ್ತು. ಸರಿ ಇವಾಗ ಆಗಲ್ಲ, ಅಲ್ಲಿಂದ ಬಂದಿದ್ದೀನಿ ಅಂತ ಹೇಳ್ಬಿಟ್ಟು ಸ್ವಲ್ಪ ಅನ್ನ ಮಾಡಿ ಅದ್ರ ಬದಲಿಗೆ ಒಂಚೂರು ಬೋಂಡಾ ಬಜ್ಜಿ ಮಾಡ್ಕೊಂಬಿಡೋಣ ಅಂತ ಹೇಳಿ ಬಜ್ಜಿಗೆ ಹಾಕ್ತಾಯಿದ್ದೆ. ಇಷ್ಟೇ ಇವತ್ತು ಅಡುಗೆ. ಅಮ್ಮ ಸಾಂಬಾರು ಕೊಟ್ಟಿದ್ದಕ್ಕೆ ಹೆಂಗೋ ಕ್ವಿಕ್ಕಾಗಿ ಎಲ್ಲ ಮಾಡಿ ಊಟಕ್ಕೆಲ್ಲ ಬಡಿಸ್ಕೊಂಡಾಯಿತು. ಇನ್ನು ನಮ್ಮ ಮನೆಗೆ ಈ ಮನೆ ಸ್ವಲ್ಪ ವಾಟ್ರ್ ಬಿಲ್ಲ ಅಂತ ಹೇಳಿದ್ದೆ ಅಲ್ವಾ, ಅದಕ್ಕೆ ಅದನ್ನು ತೊಗೊಂಡು
ಬಿಡೋಣ, ಬಟ್ಟೆ ಮಡ್ಚಿಡೋಕೆ ಆಗ್ತಾ ಇಲ್ಲ. ಹಾಗಾಗಿ ಒಂದೇ ರೂಮಿಗೆ ಕೊಟ್ಟಿದ್ದಾರೆ, ಅದರೊಳಗೆ ಇಬ್ಬರದ್ದು ಇಟ್ಕೊಬೋದು ಅಷ್ಟೇ. ಇನ್ನು ಪ್ರೀತಮ್ದು ಪರವಾಗಿಲ್ಲ, ಒಂದೇನು ಜಾಸ್ತಿ ಇಲ್ಲ, ಅದು ಒಂದೇ ಒಂದು ಸ್ಟೋರೇಜ್ ಬಾಕ್ಸ್ ಇದೆ, ಅಲ್ಲಿ ಇಟ್ಕೊಬೋದು. ನಂದು ಮೇಯ್ನ್ ಆ್ಯಕ್ಚುಲಿ ಆಗ್ತಾ ಇರಲಿಲ್ಲ, ಹಾಗಾಗಿ ಯೂಸ್ ಆಗುತ್ತೆ ಅಂತ ಹೇಳಿ ಒಂದು ಕಬೋರ್ಡ್ನ ಬುಕ್ ಮಾಡಿದ್ವಿ. ಅದು ಕೂಡ ಬಂತು. ಅದನ್ನೆಲ್ಲ ಅರೇಂಜ್ ಮಾಡಿ ಎಲ್ಲ ಸೆಟ್ ಮಾಡಿಕೊಂಡು ಇವತ್ತೇ ಹೋಗ್ಬಿಡೋಣ, ನಾಳೆ ನೆಕ್ಸ್ಟ್ ಕ್ಲಾಸ್ ಮುಗಿಸ್ಕೊಂಡು ಹೋಗೋಣ ಅಂತ ಅಂದ್ಕೊಂಡೆ. ಆಮೇಲೆ ಅನಿಸ್ತು ಇಲ್ಲ, ಇವಾಗಲೇ ಇಮಿಡಿಯೇಟಾಗಿ ಹೋಗೋಕ್ಕಾಗಲ್ಲ, ಒಂದು 2 ಡೇಸ್ ಬಿಟ್ಕೊಂಡು ಹೋಗೋಣ ಅಂತ ಹೇಳಿ ನಾನು ಇಲ್ಲೇ ಸೇರಿಕೊಂಡೆ. ಇವತ್ತು ವ್ಲಾಗ್ ಇಷ್ಟ ಆಗಿತ್ತು. ಅಮ್ಮನ ಮನೆಯಿಂದ ಬಂದು ಇಷ್ಟೆಲ್ಲ ಮಾಡಿದ್ದಾಯಿತು. ನೆಕ್ಸ್ಟ್ ಡೇ ವ್ಲಾಗ್ ನಾನು ಎಲ್ಲಿಂದ ಹಾಕ್ತೀನಿ ಅಂತ ನನಗೆ ಗೊತ್ತಿಲ್ಲ, ಇನ್ನೂ ಕನ್ಫರ್ಮ್ ಇಲ್ಲ ಅಮ್ಮನ ಮನೆಗೆ ಯಾವಾಗ ಹೋಗ್ತೀನಿ ಅಂತ ಹೇಳಿ. ಹಾಗಾಗಿ ನೋಡೋಣ. ಈ ವ್ಲಾಗು ಕೂಡ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಆಮೇಲೆ ಇನ್ನೊಂದು ಏನು ಅಂತ ಅಂದರೆ, ನಮ್ಮ ಅಕ್ಕ ಪಾಪು ಮತ್ತು ನಮ್ಮ ಅಕ್ಕ ಇಬ್ಬರು ಬರ್ತಾ ಇದ್ದಾರೆ ಅಮ್ಮನ ಮನೆಗೆ, ಹಾಗಾಗಿ ಹೋಗಬೇಕು ಅಂತ. ನೋಡೋಣ ಏನಾಗುತ್ತೆ ಅಂತ ಗೊತ್ತಿಲ್ಲ. ಹೋಗ್ಬಿಟ್ಟು ಅವನು ನೋಡಬೇಕು, ಒಂದು ವಾರ ಅವನ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇನ್ನು ಸ್ಕೇಟಿಂಗ್ ಕ್ಲಾಸ್ದು ಸ್ವಲ್ಪ ಪ್ರಾಬ್ಲಮ್ ಇತ್ತು, ಈಗ ತಾನೇ ಜಾಯಿನ್ ಮಾಡಿದ್ವಿ. ಈಗ ಹೆಂಗಪ್ಪ ಮತ್ತೆ ಕಂಟಿನ್ಯೂಸ್ ಆಗಿ ಅವನಿಗೆ ರಜಾ ಹಾಕ್ಸೋದು ಅಂತ, ಅದಕ್ಕೂ ಕೂಡ ಸೆಟಪ್ ಆಯಿತು. ಇನ್ನು ನಮ್ಮ ಅಮ್ಮನ ಮನೆ ತವಿಂದಾನೆ ಸ್ಕೇಟಿಂಗ್ ಕಳಿಸ್ಬೋದು, ಅವ್ರದ್ದು ಮೇನ್ ಬ್ರ್ಯಾಂಚ್ ಅಲ್ಲಿ ತುಂಬ ಚೆನ್ನಾಗಿ ಹೇಳ್ಕೊಡ್ತೀವಿ, ಅಲ್ಲೇ ಬನ್ನಿ ಅಂತ ಅಂದರು. ಹಾಗಾಗಿ ಅದು ಪ್ರಾಬ್ಲಮ್ ಸಾಲ್ವ್ ಆಯಿತು. ಇನ್ನೇನೂ ಇಲ್ಲ, ಇಷ್ಟೇ. ಹೊರಡೋಣ ಅಂತಲೂ ಅಂದ್ಕೊಂಡಿದ್ದೀವಿ. ಸ್ಕೂಲ್ ಇನ್ನೂ ರೀಸ್ಟಾರ್ಟ್ ಆಗೋ ತನಕ ಟೈಮ್ ಇರುತ್ತಲ್ವ, ಹಾಗಾಗಿ. ಸೊ ಫ್ರೆಂಡ್ಸ್, ಇಷ್ಟ ಆಗಿತ್ತು ಇವತ್ತಿನ ಕತೆ. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ವ್ಲಾಗ್ ಏನಾದರೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆದಷ್ಟು ಬೇಗ 2 ಲಕ್ಷ ಸಬ್ಸ್ಕ್ರೈಬರ್ ರೀಚ್ ಆಗಲಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಇಲ್ಲೇ ಮುಗಿಸ್ತೀನಿ. ಇದೇ ವಾರ್ಡ್ರೋಬ್ ನಾವು ಬುಕ್ ಮಾಡಿದ್ದು, ಇನ್ನು ಇದನ್ನು ಅರೇಂಜ್ ಮಾಡೋದೇ ಇರೋದು ನನಗೆ ಕೆಲಸ. ಇದರಲ್ಲಿ ಫುಲ್ಲು ನನ್ನದೇ ಬಟ್ಟೆ ಇಟ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಸಾಕಾಗಿತ್ತು, ಯಾಕೆಂತಂದರೆ ಇದು ಲಿಫ್ಟ್ ಮಾಡೋದು ತುಂಬ ಭಾರ, ಹಾಗಾಗಿ ಇಷ್ಟೇ ಸಾಕು ಅಂತ ಹೇಳ್ಬಿಟ್ಟು ಒಂದು ಸ್ವಲ್ಪ ಸುಮಾರಾಗಿರೋದನ್ನೇ ತೊಗೊಂಡಿದ್ದೀನಿ. ಅಷ್ಟೇ ಫ್ರೆಂಡ್ಸ್, ಸಿಗ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.